ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀಮತಿ ಐಷಾ ಖಾನಂ ಅವರೇ, ನಿಂಬಾಳ್ಕರ್ ಅವರೇ, ಕಾವೇರಿ ಮೇಡಮ್ ಅವರೇ, ಪ್ರಭಾಕರ್ ಅವರೇ, ಇವತ್ತು ತಮ್ಮೆಲ್ಲರ ಪ್ರೀತಿ, ಅನುಭವ, ಗೌರವಕ್ಕೆ ಪಾತ್ರವಾದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಿವಿಧ ದತ್ತಿ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆಗಮಿಸತಕ್ಕಂಥ ಎಲ್ಲ ಪ್ರಶಸ್ತಿ ವಿಜೇತರುಗಳೇ, ಮಾಧ್ಯಮ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಎಲ್ಲ ವಿಜೇತರುಗಳೇ, ಬಹಳ ಮೀಡಿಯಾದ ಪ್ರಮುಖ ಲೀಡರ್ಸ್ ಇದ್ದೀರಿ. ಲೀಡರ್ಸ್ ಅಂದ್ರೆ ಬಹಳ ವರ್ಷದಿಂದ ಹಿರಿತನವನ್ನ ಗಳಿಸಿ ತಮ್ಮದೇ ಆದಂತ ಅನುಭವವನ್ನು ಹೊಂದಂತ ಎಲ್ಲ ಮಾಧ್ಯಮದ ಸ್ನೇಹಿತರಿದ್ದೀರಿ. ಸುಮಾರು 30-40 ವರ್ಷದಿಂದ ನನಗೂ ಪರಿಚಯ ನಂತರೆಲ್ಲ ಕೂಡ ಇಲ್ಲಿದ್ದೀರಿ. ವಿಶೇಷವಾಗಿ ಪ್ರಭಾಕರ್ ಅವರು ಹೇಳ್ದಂಗೆ ನಮ್ಮ ಒಂದು ಸಂತೋಷ ಏನಪ್ಪ ಅಂದ್ರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ, ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೀನಿ. ಮೊದಲು ನಮ್ಮ ಅಧ್ಯಕ್ಷರಿಗೆ ಐಷಾ ಅವರಿಗೆ ಒಳ್ಳೆ ಪ್ರಸಿದ್ಧವಾದಂತ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ, ಅದಕ್ಕೆ ಫಸ್ಟ್ ಒಂದು ನಿಮ್ಗೊಂದು ಅಭಿನಂದನೆಗಳು. ಬೇರೆ ಕಡೆ ಎಲ್ಲ ಬಹಳ ಜಂಜಾಟ ಇರ್ತದೆ. ನಿನ್ನೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದು, ಆದರೆ ನಿನ್ನೆ ಚೀಫ್ ಮಿನಿಸ್ಟರ್ ಆರೋಗ್ಯ ವಿಚಾರಿಸಕ್ಕೆ ಹೋಗಿದ್ದೆ, ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ ಡಿಕೆ ಅಂತ ಹೇಳಿದ್ರು. ನಾನು ಆಯ್ತು ಅಂತೇಳಿ ಎಲ್ಲ ಕ್ಯಾನ್ಸಲೇಷನ್ ತಂದ್ಕೊಂಡಿದ್ದೆ. ಆಮೇಲೆ ಒತ್ತಡ ಶುರು ಆಯ್ತು, ಪಾಪ ಎಲ್ಲ ಬಂದ್ಬಿಟ್ಟಿದ್ದಾರೆ ಹೊರಗಡೆ ಇಲ್ಲ ಅಂತ. ಚೀಫ್ ಮಿನಿಸ್ಟರ್ ಹೋದ್ರು, ಇಲ್ಲ ಹೋಗ್ಬೇಕು ಅಂತೇಳಿ ಕೊನೆಗೆ ನಿರ್ದೇಶನ ಬಂತು. ಸೊ ಅದಕ್ಕೆ ನಾನು ಇವತ್ತು ಒಪ್ಕೊಂಡು ಸ್ವಲ್ಪ ಹಂಗು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇತ್ತು, ತಡವಾಗಿ ಮಾಡಿದ್ದೇನೆ. ಇನ್ನ ಕೆಲವು ಎಮರ್ಜೆನ್ಸಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ನಡೀತಾ ಇದೆ, ಅದರದ್ದು ಒಂದು ಇಂಪಾರ್ಟೆಂಟ್ ಮೀಟಿಂಗು ಮುಖ್ಯಮಂತ್ರಿಗಳ ಪರವಾಗಿ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ಜಾಸ್ತಿ ಟೈಮ್ ತಗೋಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ತಾವೆಲ್ಲ ಕ್ಷಮಿಸಬೇಕು. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ತಮ್ಮ ಕುಟುಂಬದವರ ಮಾಡಿದಂಥ ಸೇವೆಯನ್ನ, ನೀವು ಮಾಡಿದಂಥ ಅದಕ್ಕೆ ತ್ಯಾಗವನ್ನ ಗಮನದಲ್ಲಿ ಇಟ್ಕೊಂಡು ತಾವು ಕೂಡ ಸಂತೋಷ ಪಡಲಿಕ್ಕೆ ತಾವು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ಐಷಾ ಅವರು ಹೇಳ್ತಾ ಇದ್ರು, ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತು, ಪತ್ರಿಕಾ ಉದ್ಯಮ ಒಂದು ಏಕೈಕ ಗುರಿ ಜನರ ಸೇವೆ ಮತ್ತು ದೇಶ ಸೇವೆ ಅಂತ ಮಾತನ್ನು ಕೂಡ ಅವರು ಸ್ಮರಿಸ್ಕೊಳ್ತಾ ಇದ್ರು. ನಾವು ಕೂಡ 100 ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡದ್ದನ್ನ ಈ ವರ್ಷ ನಾವು ಬಹಳ ಸಂಭ್ರಮದಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾನು ಯಾರು ಟೀಕೆ ಮಾಡುತ್ತಲೋ ಅರ್ಥ ಇಲ್ಲ. ಒಂದು 7-8 ವರ್ಷದಿಂದ ನಾನು ಜಯಲಲಿತಾ ಅವರು ಬದುಕಿದ್ರು. ಆ ಬದುಕಿದಂಥ ಸಂದರ್ಭದಲ್ಲಿ ಗವರ್ನರ್ ಮೀಟ್ ಮಾಡಕ್ಕೆ ಹೋಗಿದ್ದೆ ನಾನು. ಆಗ ಗವರ್ನರು ನಮ್ಮ ತಮಿಳುನಾಡು ಮಾಧ್ಯಮದ ಸ್ನೇಹಿತರ ಬಗ್ಗೆ ಮಾತಾಡ್ತಾ ಇದ್ರು. ಚೀಫ್ ಮಿನಿಸ್ಟರ್ ಒಂದು 3 ತಿಂಗಳು ಹೋಗಿ ಅಲ್ಲಿ ಕೊಡೈಕೆನಾಲಲ್ಲೋ ಊಟಿಲೆಲ್ಲೋ ಸೀದಂತೆ ಯಾವ ಮೀಡಿಯಾವು ಬರಲಿಲ್ಲಂತೆ. ಕೊನೆಗೆ ಗವರ್ನರೇ ಕರ್ಸಿದ್ರಂತೆ. ಕರ್ಸ್ಬಿಟ್ಟು ಒಂದಷ್ಟೇ ಬರೀರಪ್ಪ, ಏನಾದ್ರು ಒಂದು ಬರೀದೆ ಅಂತ ಯಾರು ಬರೆಯಕ್ಕೆ ಮುಂದೆ ಬಂದಿಲ್ಲಂತೆ. ತಮಿಳುನಾಡಲ್ಲಿ ನಡೆದಿದೆ. ನಾವು ತೆಲಂಗಾಣಲ್ಲೂ ಇದನ್ನು ನಾವು ಗಮನಿಸಿದ್ದೇವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗಿರೋಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ದೇಶದಲ್ಲೂ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದ್ರೆ ಬೆಳಗ್ಗೆ ಇದ್ರೆ ನೀವು ಟೀಕೆ ಮಾಡ್ತಾ ಇರ್ತೀರಿ, ಹೊಡಿತಾ ಇರ್ತೀರಿ, ನಮ್ಮನ್ನ ಹಳ್ಳಕ್ಕೂ ಆಗ್ತಾ ಇರ್ತೀರಿ, ನೀವು ಖುಷಿ ಪಟ್ಟರೆ ಮೇಲಕ್ಕೂ ಇರ್ತಾ ಇರ್ತೀರಿ. ಸೊ ನಿಮ್ಮನ್ನು ಬಿಟ್ಟು ನಾವು ಬದುಕಂಗೆ ಆಗೋದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಹೇಳಿದಂಗೆ 6ನೇ ಅಂಗ ಅಲ್ಲ, 4ನೇ ಅಂಗ ನಿಂತು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾಂಗ. ಸೊ ನಾವು ಏನೇ ತಪ್ಪು ಮಾಡಿ
ನಾವು ಮಾಡಲಿ, ಆಫೀಸರ್ಸ್ ಮಾಡಲಿ, ನ್ಯಾಯಾಲಯ ಮಾಡಲಿ, ಎಲ್ಲರೂ ಕೂಡ ಟೀಕೆ ಮಾಡಿ ತಿದ್ದಿ ತೀಡಿ ಸರಿಯಾದ ರೀತಿಯಲ್ಲಿ ನಮ್ಮ ಏನೇನು ನಿರ್ಧಾರಗಳ ಬಗ್ಗೆ ಜನರ ಭಾವನೆ ಏನಿದೆ ಅದನ್ನ ಅರ್ಥಕೊಂಡು ನಮ್ಮನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು, ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡುವಂಥದ್ದು ಆ ದೊಡ್ಡ ಜವಾಬ್ದಾರಿ ಇವತ್ತು ನಿಮ್ಮ ಮೇಲಿದೆ. ಸೊ ಸತ್ಯನೂ ಬರೀಬಹುದು, ಸತ್ಯನೂ ನುಡಿಬಹುದು, ಸತ್ಯಕ್ಕೆ ಗೌರವನ ಕೊಡುವಂಥದ್ದು ಪತ್ರಕರ್ತ ಮತ್ತು ರಾಜಕಾರಣಿಗಳ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ರಿಂದ ಈಗ ನಡಿಬೇಕಾದ್ರೆ ಈಗ ಕಲ್ಲು, ಒಂದು ಸಣ್ಣ ಕಲ್ಲು ಶೂಸ್ಗೆ ತಗಲಾಕೋಗ್ಬಿಟ್ಟಿದೆ. ಆಗ ಒಳಗಡೆ ಎಷ್ಟು ಚುಚ್ಚಾಗ್ತದೆ ಅನ್ನೋದು ನಮ್ಗೆ ಅರಿವಿದೆ. ಬಟ್ ಕಲ್ಲಿದೆ ಅಂದ್ರೆ ರೋಡಲ್ಲಿ ಕಲ್ಲಿದ್ರು ಬೇಕಾದ್ರೆ ಶೂಸ್ ಹಾಕೊಂಡು ನಾವು ನಡಿಬೋದು. ಹಂಗೆ ನಮ್ಮಲ್ಲಿರುವಂತ ತಪ್ಪುಗಳನ್ನ ತಿದ್ದಲಿಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಿಮಗೆ ಸರ್ಕಾರ ಮೊದಲಿಂದ ಕೂಡ ಸಂವಿಧಾನ ಕೊಟ್ಟಾಗ ಪ್ರಜಾಪ್ರಭುತ್ವ ಬರಕ್ಕಿಂತ ಮುಂಚಿತವಾಗಿಂದ ಕೂಡ ನಿಮ್ಗೊಂದು ದೊಡ್ಡ ಹಕ್ಕನ್ನ ಇವತ್ತು ಕೊಟ್ಟಿದೆ. ಸೊ ಅದರಿಂದ ಸಮಾಜಕ್ಕೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡುವಂತ ಎಲ್ಲ ಕೆಲಸಗಳನ್ನ ಇವತ್ತು, ಶಕ್ತಿಯನ್ನ ಕೂಡ ಇವತ್ತು ನಿಮಗೆ ಕೊಟ್ಟಿದೆ. ನಮ್ಮ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಈಗಾಗಲೇ ಪ್ರಭಾಕರ್ ಅವರು ತಿಳಿಸ್ತಾ ಇದ್ರು. ಎನ್ಹಾನ್ಸ್ಮೆಂಟ್ ಮಾಡಿದ್ದೀವಿ, ಇನ್ನೇನು ಪೋರ್ಟಲ್ನಲ್ಲಿ ರೂರಲ್ ಅವರಿಗೆಲ್ಲ ಬಸ್ಸಿನ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ. ವಿಶೇಷವಾಗಿ ಆರೋಗ್ಯ ವಿಚಾರ ಬಹಳ ಪ್ರಮುಖವಾದಂಥ ವಿಚಾರ. ಈಗಾಗಲೇ ಕಾವೇರಿ ಮೇಡಮ್ ಅವ್ರ ಕರೆದು ಎಲ್ಲ ಮಾತುಕತೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಹೆಲ್ತ್ ಇನ್ಶೂರೆನ್ಸ್ ಬಹಳ ಇಂಪಾರ್ಟೆಂಟು. ಎಷ್ಟು ಮಟ್ಟಕ್ಕೆ ಹೆಲ್ತ್ ಇನ್ಶೂರೆನ್ಸ್ಗೆ ನಾವು ಕೊಡಬೇಕು ಅನ್ನೋದು ಈಗಾಗಲೇ ಚಿಂತನೆ ನಡೀತಾ ಇದೆ. ಇದಲ್ಲದೆ ನಮಗೆ ಈ ಒಂದು ಏನಾದ್ರು ಮಾಡೋ ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶದಲ್ಲಿ ಇರ್ಬೋದು, ಮಾಧ್ಯಮದವರಿಗೆ ಒಂದೊಂದು ನಿವೇಶನ ಕೂಡ ಒಂದು ಪ್ರಯಾರಿಟಿಲಿ ಕೊಡಬೇಕಾದಂಥದ್ದಕ್ಕೆ ನಾವು ಆಲೋಚನೆಯನ್ನ ಇವಾಗ ನಾವು ಮಾಡ್ತಾ ಇದ್ದೇವೆ. ಏನು ಯಾರಿಗೂ ಅಂತ ಹೇಳಿ ಇನ್ಫ್ಲೂಯೆನ್ಸ್ ಮಾಡಿ ಅದಕ್ಕೇನು ಲಂಚ ಕೊಟ್ಟಂಗಲ್ಲ. ಇದೆಲ್ಲ ಗೌರವದಿಂದ ಬದುಕಲಿಕ್ಕೆ ಕೊನೆ ಗಳಿಗೆಯಲ್ಲಿ ಒಂದು ಸ್ವಂತ ಮನೆ ಎಂದರೂ ಕೂಡ ತಂದೆ ಆದಂತ ಒಂದು ಗೂಡು ಅಂತ ಇರಬೇಕಾಗ್ತದೆ, ಒಂದು ಮನೆ ಅಂತ ಇರಬೇಕಾಗ್ತದೆ. ಆ ದೃಷ್ಟಿಯಿಂದ ಸರ್ಕಾರ ಯಾರಿಗೂ ರಿಸರ್ವೇಶನ್ ಕೊಡ್ತೀವಿ ನಾವು. ಅಲಾಟ್ಮೆಂಟ್ ಮಾಡೋಂಥ ಸಂದರ್ಭದಲ್ಲಿ ಮೀಡಿಯಾ ಫ್ರೆಂಡ್ಸ್ಗೂ ಕೂಡ ಒಂದಷ್ಟು ರಿಸರ್ವೇಶನ್ ಏನು ನಮ್ಮ ಲೋಕಲ್ ಬಾಡಿ ಅಥಾರಿಟಿಗಳಲ್ಲಿ ನಾವು ಏನು ಕೊಡ್ತೇವೆ, ಇಲ್ಲ ಪ್ರೈವೇಟ್ ಅವರಲ್ಲಿ ಏನು ನಾವು ಪ್ಲಾನ್ಗಳನ್ನು ಸ್ಯಾಂಕ್ಷನ್ ಮಾಡ್ತೇವೆ, ಅಲ್ಲೂ ಕೂಡ ಆಲೋಚನೆ ಮಾಡಲಿಕ್ಕೆ ಈಗಾಗಲೇ ಚರ್ಚೆಯನ್ನು ನಮ್ಮ ಸರ್ಕಾರ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದೆ. ಮುಂದಿನ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಘೋಷಣೆಯನ್ನು ಮಾಡ್ತೇನೆ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಒಬ್ಬ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಜೊತೆಗೆ ಸುಮಾರು ಪ್ಲಾನಿಂಗ್ ಅಥಾರಿಟಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಹಳ ವರ್ಷಗಳಿಂದ ಅನೇಕ ಅವಾರ್ಡ್ಗಳನ್ನ ಪೆಂಡಿಂಗ್ ಇತ್ತು. ಹಿಂದಿನ ಸರ್ಕಾರ ನನಗೇನು ಟೀಕೆ ಮಾಡಿ ಏನು ಪ್ರಯೋಜನ ಇಲ್ಲ, ಬಿಜೆಪಿ ಸರ್ಕಾರ ಟೀಕೆ ಮಾಡಿ ಪ್ರಯೋಜನ ಇಲ್ಲ, ಇನ್ನೊಬ್ಬ ಸರ್ಕಾರ ಮಾಡಿ ಪ್ರಯೋಜನ ಇಲ್ಲ. PSR ಪ್ರಶಸ್ತಿ ಅಂತ ಒಂದು ದೊಡ್ಡ ಪ್ರಶಸ್ತಿವಾದಂತ ಇತ್ತು, ಅದು ಕೂಡ ಕೊಟ್ಟಿರಲಿಲ್ಲ. ಅದು ಕೂಡ ಈಗಾಗಲೇ ಕ್ಲಿಯರ್ ಆಗಿದೆ. ಇನ್ನೊಂದು ಕನ್ನಡ ಮಾಧ್ಯಮದಲ್ಲಿ ಮೋರೆ 5 ವರ್ಷದಿಂದ ಅದು ಕೂಡ ಹಂಗೆ ಇತ್ತು. ಅದಕ್ಕೂ ಕೂಡ ಈಗಾಗಲೇ ಅದಕ್ಕೊಂದು ವಾಪಸ್ ಅದಕ್ಕೆ ಜೀವವನ್ನು ಕೊಟ್ಟಿದ್ದೇವೆ. 7 ವರ್ಷದಿಂದ ಅಭಿವೃದ್ಧಿ ಪತ್ರಿಕಾ ಪರಿಷತ್ತು ಅದು ಕೂಡ ಇದು ಪೆಂಡಿಂಗ್ ಇತ್ತು. 7 ವರ್ಷದಿಂದ ಪರಿಸರ ಪತ್ರಿಕೆ ಪರಿಷತ್ ಅದೊಂದು ಅವಾರ್ಡ್ ಪೆಂಡಿಂಗ್ ಇತ್ತು, ಅದು ಕೂಡ ಇವತ್ತು ಆಗಿದೆ. ಸೊ ರಘುರಾಮ್ ಶೆಟ್ಟಿ ಅವರ ಹೆಸರು ಕೂಡ ಈಗ ಒಂದು ಹೊಸ ಅವಾರ್ಡ್ ಮಾಡಬೇಕು ಅಂತ ಅದು ಕೂಡ ದೊಡ್ಡ ಇದನ್ನು ನಡೀತಾ ಇದೆ. ಫಿಲಮ್ಸ್ ಸಬ್ಸಿಡಿ ಅವಾರ್ಡ್ ಕೂಡ ಇದು ಪ್ರೋಸೆಸ್ ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಸೊ ಇವತ್ತು 2 ವರ್ಷದಿಂದ ನಾವೇನು ಅವಾರ್ಡ್ ಅನ್ನ ಕೊಡಬೇಕು ಅಂತ ನಿಂತಿತ್ತು, ಅದನ್ನ ಇವತ್ತು ಸ್ವಲ್ಪ ಪ್ರೈಸ್ ಕೂಡ ಇವತ್ತು ಎನ್ಹಾನ್ಸ್ ಮಾಡ್ದಂಗೆ ನಮಗೂ ಎಲ್ಲ ಗಗನ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ಅವಾರ್ಡ್ ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋದು ತೀರ್ಮಾನ ಸರ್ಕಾರ ಮಾಡಿ ಇವತ್ತು ಪ್ರಶಸ್ತಿಯನ್ನ ಮಾಡ್ತಾ ಇದೆ. ಒಂದು ಈ ಸಂದರ್ಭದಲ್ಲಿ ನಾನು ಕೇಳೋದಿಷ್ಟೇ, ಸ್ವಾತಂತ್ರ್ಯ ನಿಮ್ಗೆಲ್ಲರೂ ಕೂಡ ಇದೆ. ಮಾಧ್ಯಮದಲ್ಲಿ ಬೇಕಾದಷ್ಟು
ಸರ್ಕಾರಗಳನ್ನ ಬದಲಾವಣೆ ಮಾಡೋಂಥ ಶಕ್ತಿ ಕೂಡ ನಾನು ನೋಡಿದ್ದೇನೆ. ಲೀಡ್ಗಳನ್ನ ದೊಡ್ಡ ಲೀಡ್ಗಳು ಮಾಡೋದನ್ನ ನೋಡಿದ್ದೇನೆ. ವೈಶ್ ಅವರು ಹೇಳಿದಂಗೆ ಒಂದು ಫೇಕ್ ನ್ಯೂಸ್ ಇದೆಯಲ್ಲ, ಇದನ್ನ ನೀವು ಯಾವ ರೀತಿ ನಿಮ್ಮಲ್ಲೇ ನಿಯಂತ್ರಣ ಮಾಡ್ಕೊಟ್ಟಿರೋ ನನಗೆ ಅರ್ಥ ಆಗ್ತಲ್ಲ. ಇದನ್ನ ನಾನು ನೋಡಿ ಈಗ ನಾನು ಲಾಸ್ಟ್ ಟೈಮ್ ಯಾವುದೋ ಒಂದು ನಿಮ್ಮ ಪ್ರಶಸ್ತಿ ಪ್ರದಾನಕ್ಕೆ ಹೋಗಿದ್ದೆ ನಾನು ಪ್ರೆಸ್ ಕ್ಲಬ್ನಲ್ಲಿ. ಆಗ ಒಂದು ಘೋಷಣೆ ಮಾಡಿದೆ 1ನೇ ತಾರೀಕೇನೋ ಅಂತ ಕಾಣ್ತದೆ. ನನ್ನ ಮನೇಲಿ ನನ್ನ ಮಗಳೇ ಹೇಳ್ತಾ ಇದ್ದಾರೆ, ಇದೆಲ್ಲ ನೋಡಿ ಮಾಧ್ಯಮದಲ್ಲಿ ಬೆಳಗ್ಗೆ ಸಾಯಂಕಾಲ ಅವರು ಟಿವಿ ನೋಡ್ತಿರ್ಲಿಲ್ಲ. ನಾನು ಈ ಇಡಿ ಕೇಸು ಈ ಜೈಲಿಗೆ ಹೋದ್ಮೇಲೆ ದಿನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಟಿವಿ ನೋಡೋಕೆ ಶುರು ಮಾಡ್ತಿದ್ದಾರೆ. ನಮ್ಗಿನ್ನ ಜಾಸ್ತಿ ಅವ್ರು ಅಪ್ಡೇಟ್ ಮಾಡ್ತಾರೆ. ನನ್ನ ಮಗಳೇ ಹೇಳ್ತಾರೆ, ಅಪ್ಪ ಈಗ ನಾವು ಏನಾದ್ರು ಮಾಡಿ ಒಂದು ಮೀಡಿಯಾ ಇನ್ಸ್ಟಿಟ್ಯೂಟ್ನ ನಾವು ಪ್ರಾರಂಭ ಮಾಡಬೇಕು, ಆಗ ಮಾತ್ರ ನಮಗೆ ಇದ್ರ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಅಂತೇಳಿ ಈ ವರ್ಷದಿಂದ ನಮ್ಮ ಇನ್ಸ್ಟಿಟ್ಯೂಟಲ್ಲಿ, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಲಿ, ನಮ್ಮ ಕಾಲೇಜಲ್ಲಿ ನಾನು ಒಂದು ಮೀಡಿಯಾ ಮಾಸ್ ಕಮ್ಯುನಿಕೇಶನ್ಸ್ ಮತ್ತು ಮೀಡಿಯಾ ಇನ್ಸ್ಟಿಟ್ಯೂಟ್ನ ಪ್ರಾರಂಭ ಮಾಡಬೇಕು ಅಂತೇಳಿ. ಯಾಕೆಂದರೆ ಹೊಸ ಜನ್ರೇಷನ್ಗೆ ಇವತ್ತು ಬರ್ತಾ ಇರೋಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇವತ್ತು ಬರ್ತಾ ಇರೋಂಥ ಸೋಷಿಯಲ್ ಮೀಡಿಯಾ, ಇವತ್ತು ಬರ್ತಾ ಇರೋಂಥ ಜನರಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಇವೆಲ್ಲ ನೋಡಿದ್ರೆ ಬಹಳ ದೊಡ್ಡ ಸ್ಕೋಪು. ವಿತೌಟ್ ಮೀಡಿಯಾ ಇಲ್ಲದೆ ಯಾವ ಸೆಕ್ಷನ್, ನಾನು ರಾಜಕಾರಣ ಸರ್ಕಾರ ಅಂತಲ್ಲ, ಪ್ರತಿಯೊಂದು ಸಾಮಾನ್ಯವಾಗಿ ಜನರ ಬದುಕಿನಲ್ಲಿ ಪ್ರತಿಯೊಂದು ಕೂಡ ಅಡ್ವರ್ಟೈಸ್ಮೆಂಟು. ಇವತ್ತು ಏನಿದೆ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಏನು ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲೊಂದು ಕಾಲ ಇತ್ತು, ಬರೀ ಒಂದು ಟಿವಿ ಇತ್ತು, ಆಕಾಶವಾಣಿ ಇತ್ತು, ಇದರಲ್ಲೇ ಇವತ್ತು ನಡ್ಕೊಂಡು ಬರ್ತಾ ಇತ್ತು. ಇವತ್ತು ಪರ್ಸೆಂಟೇಜು, ಈಗ ನಾನು ಸರ್ಕಾರದ ಬಜೆಟ್ ನಾನು ನೋಡಿದ್ದೇನೆ, ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ನೋಡಿದ್ದೇನೆ, ನಮ್ಮ ಸರ್ಕಾರದ ಬಜೆಟ್ಗಳು ನೋಡಿದ್ದೇನೆ. ಲೆಕ್ಕ ಹಾಕೊಂಡ್ರೆ ಅಜಗಜಾಂತರ ಇದೆ. ಒಂದೊಂದು 1000% ಡಿಫ್ರೆನ್ಸ್ ಇದೆ, 100% ಅಲ್ಲ ಡಿಫ್ರೆನ್ಸು, ಒಂದೊಂದು 1000%ನೇ ಡಿಫ್ರೆನ್ಸ್ ಅನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಇದು ನೀಡ್ ಆಫ್ ದಿ ಅವರ್, ನಾವೇನು ಮಾಡೋಕ್ಕಾಗೋದಿಲ್ಲ, ಅವಶ್ಯಕತೆ ಇದೆ. ಅದರಿಂದ ನೀವು ಸ್ಟ್ರಾಂಗ್ ಆಗಿರಬೇಕು, ನೀವು ಸ್ಟ್ರಾಂಗ್ ಆಗಿರೋದು ನಾವು ಸ್ಟ್ರಾಂಗ್ ಆಗಿರ್ತೀವಿ, ನಾವು ಸ್ಟ್ರಾಂಗ್ ಆಗಿರೋದು ನೀವು ಸ್ಟ್ರಾಂಗ್ ಆಗಿರ್ತೀವಿ. ಅದರಿಂದ ಈ ಸಂದರ್ಭದಲ್ಲಿ ನಾನು ಕೇಳೋದಿಷ್ಟೇ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾವು ಒಂದು ಉತ್ತಮವಾದಂಥ ಸರ್ಕಾರ, ನಮ್ಗೆ ಗೊತ್ತಿದೆ, ನಾವು ಇದನ್ನ 5 ಗ್ಯಾರಂಟಿ ತೀರ್ಮಾನ ಮಾಡಿದಾಗ ನಾನು ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನೋದು ನಮ್ಗೆ ಅರಿವಿದೆ. ಬಟ್ ಇವತ್ತು ಜನದ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದಾಗ ಹೆಂಗೆ ಕಾಮನ್ ಮ್ಯಾನ್ ಇವತ್ತು ಸರ್ಕಾರ ಸಂಸಾರಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಒಂದು ದೊಡ್ಡ ತೀರ್ಮಾನ ಮಾಡಿ 56,000 ಕೋಟಿ ರೂಪಾಯಿಗೆ ಎಷ್ಟೋ ಜನ ಆಡ್ಕೊಂಡ್ರು, ಏನು ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ಕಳಿಸ್ಬಿಟ್ರು, ಇವರೆಲ್ಲ ಬೇಕಾದ್ರೆ ಟೀಕೆಲ್ಲ ಮಾಡಿದ್ರು. ನಾನು ಅದನ್ನೆಲ್ಲ ಚರ್ಚೆ ಮಾಡೋಕೆ ಹೋಗುದಿಲ್ಲ. ಇವತ್ತು ಆರ್ಥಿಕವಾಗಿ ಅವ್ರಿಗೊಂದು ಏನೋ ಒಂದು ಸ್ವಾಭಿಮಾನದ ಬದುಕಿನಲ್ಲಿ ಹೆಣ್ಣು ಕುಟುಂಬದ ಹೆಣ್ಣು ಫಸ್ಟ್ ಶಕ್ತಿ ಕೊಟ್ಟರೆ ಆ ಕುಟುಂಬ ಚೆನ್ನಾಗಿರ್ತದೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಎಷ್ಟು ಜನ ಒತ್ತನ್ನು ಕೊಟ್ಟು ಇವತ್ತು ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಇವೆಲ್ಲ ಒಂದು 3-4 ಇಂಪಾರ್ಟೆಂಟು ಹೆಣ್ಮಕ್ಳಿಗೆ ಸ್ವಲ್ಪ ಪೂರ್ವಕವಾಗಿ ಶಕ್ತಿ ಸಿಗೋ ರೀತಿ, ವಿದ್ಯುತ್ ಶಕ್ತಿ ವಿಚಾರ ಇರ್ಬೋದು, ಎಲ್ಲ ಕೂಡ ಸಂಸಾರ ನಡಲಿಕ್ಕೆ ಒಂದು ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನ ನಾವು ಮಾಡ್ಕೊಂಡು ಬಂದು ನಮ್ಮ ಮೇಲೆ ಟೀಕೆ ಮಾಡ್ತಾ ಇದ್ರು, ವಿರೋಧ ಪಾರ್ಟಿ ಟೀಕೆ ಮಾಡ್ತಾ ಇದ್ರು, ಬಿಜೆಪಿ ಟೀಕೆ ಮಾಡ್ತಾ ಇದ್ರು. ನಮ್ಗಿನ್ನ ಮುಂಚಿತವಾಗಿ ಅವರು ಕೂಡ ಶುರು ಮಾಡ್ಬಿಟ್ಟು ಮಧ್ಯಪ್ರದೇಶ ವಿಷಯ ಬಂದ ತಕ್ಷಣ ಹಂಗೆ ವಿ ಹ್ಯಾವ್ ಸೆಟ್ ಅ ಸ್ಟ್ಯಾಂಡರ್ಡ್ ಆಫ್ ದಿಸ್, ಯಾವ ರೀತಿ ಸೋಷಿಯಲ್ ಸೆಕ್ಯೂರಿಟಿನ ಸಹಾಯ ಮಾಡಬೇಕು ಅಂತ ಹೊರಟಿದೆ. ಹಂಗೆ ಜನರ ಬದುಕಿಗೆ ಸರ್ಕಾರ ಸಹಾಯವನ್ನು ಮಾಡಬೇಕಾಗ್ತದೆ. ನೀವು ಕೂಡ ಕರ್ನಾಟಕದ ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಇವತ್ತು ಬೆಂಗಳೂರು ಒಂದು ವಿಶೇಷವಾದಂಥ ಶಕ್ತಿ ಇವತ್ತು ಬೆಂಗಳೂರಿಗೆ, ಕರ್ನಾಟಕ ರಾಜ್ಯಕ್ಕಿದೆ. ದಿ ಕ್ವಾಲಿಟಿ ಆಫ್ ಎಜುಕೇಷನ್, ದಿ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್, ಇಲ್ಲಿರುವಂಥ ಇಂಜಿನಿಯರ್ಸು, ಇಲ್ಲಿರುವಂಥ ಡಾಕ್ಟರ್ಸು, ನಮ್ಮಲ್ಲಿರುವಂಥ ಎಲ್ಲ ಥರದಲ್ಲಿ ಏನು ಒಂದು ಉತ್ತಮವಾಗಿದೆ, ಬಹುಶಃ ಎಲ್ಲೂ ಕೂಡ ಇಲ್ಲ ಅಂಥದ್ದು. ಮಾಧ್ಯಮದಲ್ಲೂ ಕೂಡ ತಾವು ನೀವೇನು ಯಾರು ಬಾಂಬೆಲಿರುವಂಥ ಇವ್ರಿಗೆ ಟಿವಿ ಆಂಕರ್ಸ್ ಇರ್ಬೋದು, ಅಲ್ಲಿರುವಂಥ ಮೀಡಿಯಾ ಆಗಿರ್ಬೋದು, ಡೆಲ್ಲಿರುವಂಥ ಮೀಡಿಯಾ ಯಾರು ಕಡಿಮೆ ಏನಿಲ್ಲ. ಬಟ್ ಏನಪ್ಪ ಅಂದರೆ ಹೆಡ್ ಕ್ವಾರ್ಟರ್ಸು, ಫೈನಾನ್ಷಿಯಲ್ ಕ್ಯಾಪಿಟಲ್ಸು, ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸಲ್ಲಿ ಕೆಲವರೆಲ್ಲ ಬದುಕ್ತಾ ಇದ್ದಾರೆ. ಸೊ ಹಂಗೆ ನಿಮ್ಮಲ್ಲೂ ಕೂಡ ಇವತ್ತು ಒಂದು ದೊಡ್ಡ ಶಕ್ತಿ ಇದೆ, ನಿಮ್ಮಲ್ಲೂ ಕೂಡ ಯಾರಿಗೇನು ಕಡಿಮೆ ಇಲ್ಲ. ವಿಶೇಷವಾಗಿ ಇವತ್ತು ಏನು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅವರಲ್ಲೂ ಕೂಡ ಅವ್ರದೇ ಆದಂಥ ಒಂದು ಟ್ಯಾಲೆಂಟ್ ಇದೆ. ನಾವು ಏನೋ ಒಬ್ಬರಿಗೆ ಆಗೋದಿಲ್ಲ, ಹಳ್ಳಿಲಿದ್ದಾನೆ, ಇವಕ್ಕೇನು ನಡೆಸೋಕ್ಕಾಗೋದಿಲ್ಲ ಅಂತಿಲ್ಲ. ಈಗ ಮೀಡಿಯಾ ಕೂಡ ಈಗ ಡಿವಿಷನ್ ಆಗೋಗ್ಬಿಟ್ಟಿದೆ. ಎಲ್ಲ ಒಂದೊಂದು ಡಿಸ್ಟಿಕ್ಕಿಗೆ, ಒಂದೊಂದು ರೀಜನ್ಗೆ ಎಲ್ಲ ಕೂಡ ಹೊಸ ಪೇಪರ್ಗಳು, ಟಿವಿಗಳು ಎಲ್ಲ ಕೂಡ ಇವತ್ತು ಬರ್ತಾ ಇದೆ.
ಮತ್ತು ಈ ನ್ಯಾಷನಲ್ ಸ್ಟೇಟ್ ಲೆವೆಲ್ ಟಿವಿಗಳು ಕೂಡ ನ್ಯೂಸ್ ಪೇಪರ್ಗಳು ಕೂಡ ಈಗೆಲ್ಲ ಡಿವಿಷನ್ ಪ್ರಿಂಟ್ ಕೂಡ ಆಗಿತ್ತು, ಡಿವಿಷನ್ ಆಗೋಗ್ಬಿಟ್ಟಿದೆ. ಸೊ ಅದರಿಂದ ಎಲ್ಲರೂ ಕೂಡ ಇಡೀ ಸ್ಟೇಟಲ್ಲೇ ಒಂದು ದೊಡ್ಡ ಸ್ಕೋಪ್, ಯಾರು ಬೇಕಾದ್ರೂ ಯಾವ ಮಟ್ಟಕ್ಕಾದ್ರೂ ಬೆಳಿಲಿಕ್ಕೆ. ಈ ರಾಜಕಾರಣಿಗಳು ನಾವೇನು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ರಾಜಕಾರಣ ಮಾಡ್ತೀವಿ, ಹಂಗೆ ನೀವು ಕೂಡ ಬಂದು ಎಲ್ಲ ಬೇಕಾದ್ರೂ ನಿಮ್ಮ ವೃತ್ತಿಯನ್ನ ಬೆಳೆಸ್ಕೊಂಡು ನಾಯಕರಾಗಲಿಕ್ಕೆ ಒಂದು ಅವಕಾಶ ಇದೆ. ಸೊ ಹಂಗೆ ನಮ್ಮ ಸರ್ಕಾರ ಕೂಡ ಈ ಪ್ರಧಾನ ಇದಕ್ಕೆ ಎಷ್ಟು ಶಕ್ತಿ ಹಾಕಿ ನಾವು ಕೊಡ್ತಾ ಇದ್ದೀವಿ ಅಂತಂದ್ರೆ, ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋವರ್ಸ್. ಹಂಗೆ ನಿಮ್ಮನ್ನು ಕೂಡ ದೊಡ್ಡ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಬಹಳ ಹಿರಿಯರಿಗೆಲ್ಲ ಇವತ್ತು ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ತಾವೆಲ್ಲ ಆಯ್ಕೆ ಮಾಡಿದ್ದೀರಿ. ತಾವು ಅನೇಕ ಅವರ ಸ್ನೇಹಿತರೆಲ್ಲ ಕೂಡ ಬಂದು ಆಶೀರ್ವಾದ ಮಾಡಲಿಕ್ಕೆ ಅನೇಕ ಹಿರಿಯ ಸ್ನೇಹಿತರುಗಳೆಲ್ಲ ಕೂಡ ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ ಅಂತ ಹಾರೈಸಿ ಮುಂದಿನ ದಿನದಲ್ಲಿ ಭೇಟಿ ಮಾಡ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನಮ್ಮ ಸರ್ಕಾರದ ಮೇಲೆ ಇರಲಿ. ನಮ್ಮೆಲ್ಲರಿಗೂ ನಮಸ್ಕಾರ.